ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶೈಲು ಬರ್ತಡೇ ಇದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಇವತ್ತು ಅವಳು ಹುಟ್ಟಿದ ದಿನ. ಅಂದರೆ ಅವಳು ಹುಟ್ಟಿದ ದಿನ ಅಂದರೆ 29ನೇ ತಾರೀಕು ಶೈಲು ಹುಟ್ಟಿರೋದು. ನಾವು ಮಾಡೋದು 4 ವರ್ಷಕ್ಕೊಂದ್ಸರಿ ಮಾಡೋಕ್ಕಲ್ಲ ಅಂತೇಳಿ 1ನೇ ತಾರೀಕಲ್ಲಿ ಬರ್ಡೇ ಮಾಡ್ತೀವಿ. ನನ್ನ ಮಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವಳು ಇವಾಗಲೂ ಕೂಡ ನನಗೆ ಮಗು ಇದ್ದಂಗೆ. ನಿಜವಾಗ್ಲೂ ನನ್ನ ಮಗಳನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರಬೇಕು. ಒಂದು ಪಾರ್ಸಲ್ ಇದೆ, ಇಸ್ಕೊಬರ್ಲ ಅಲ್ಲಿ ಎಲ್ಲಿ ಹ್ಯಾಪಿ ಬರ್ಡೇ ಮಗಳ. ಥ್ಯಾಂಕ್ ಯು. ಥ್ಯಾಂಕ್ ಯು ಬುಜ್ಜಿ. ಯಾಕೆ ಇವತ್ತು ಮುಖ ಸಪ್ಪೆ ಆಗ್ಬಿಟ್ಟಿದೆ ಅವಳಿಗೆ, ಏನೋ ನನಗೆ ಗೊತ್ತಿಲ್ಲ. ಹಿಂಗೇನೆ ಎಲ್ಲೇ ಪಾರ್ಸಲ್ ಇರೋದು ಬಾ ಅಂತ ಹೇಳು. ಇಲ್ಲಿ ಬರಲ್ಲ ಅಂತೆ. ಯಾಕೆ ನಮ್ದು ಇರೋದೇ ಅಲ್ಲೇ. ಅದೇನು ಪಾರ್ಸಲ್ ಅಂತ ನನಗೆ ಗೊತ್ತಿಲ್ಲ, ಅದೇನು ಗೊತ್ತಾಗಲ್ಲ. ಶೈಲು ಪಾರ್ಸಲ್ ಅಂದರೆ ಇಲ್ಲೇನೋ ಇಲ್ಲಿ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಇಸ್ಕೊಬೇಕು ಅಂದ್ಕೊಂಡು ಒಂದು. ನಿಜ ಅವಳು ಇರಬೇಕಾದ್ರೆ ಹೇಳೋದಕ್ಕಿಂತ ಅವಳು ಇಲ್ಲದೇ ಇರೋಗೆ ಹೇಳೋದು ಒಂಥರ ಅನಿಸ್ತದೆ. ಅವಳು ಮುಂದೆ ಹೇಳಬೇಕು ಅಂದರೆ ನಮಗೆ ಮಾತೇ ಹೊರಡೋದಿಲ್ಲ. ಯಾಕೆ ಅಂತಂದರೆ ಎಲ್ಲರ ಮನೇಲೂ ಕೂಡ ಆ ರೀತಿ ಒಂದು ಹೆಣ್ಮಕ್ಳು ಉಡೋದಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಆ ರೀತಿ ಒಬ್ಬ ಹೆಣ್ಣುಮಗಳು ನನ್ನ ಶೈಲು ಅಂತಂದರೆ ಅವಳು ಯಾವಾಗಲೂ ಅಪ್ಪ ಅಮ್ಮ ಫ್ಯಾಮಿಲಿ ಗಂಡ ತುಂಬಾ ಒಂದು ಪ್ರೀತಿನ ಮಾಡುವಂಥ ಹೆಣ್ಮಗಳು. ಅವಳು ಬಗ್ಗೆ ಏನು ತಾನೇ ಹೇಳ್ಕೊಳಕ್ಕೆ ಸಾಧ್ಯ, ಯಾವ ತಾನೇ ಹೇಳೋದು, ಅವಳು ನಿಜವಾಗ್ಲೂ ಅವಳ ಬಗ್ಗೆ ನಾವು ಮಾತಾಡಲಿಕ್ಕೆ ಪದಗಳೇ ಇಲ್ಲ ಅಂತ ಅನ್ಕೋತೀನಿ. ನನ್ನ ಪ್ರಕಾರ ನನ್ನ ಮಗಳು ಹುಟ್ಟಿರೋದು ನಮ್ಮ ಅದೃಷ್ಟವಂತರು. ಇವತ್ತು ಒಂಥರ ಅವಳು ಹುಟ್ಟಿದಾಗಿಂದನೂ ಅಷ್ಟೇ ಕಷ್ಟ ಆಗಲಿ ಸುಖ ಆಗಲಿ ನಮ್ಮ ಹತ್ರ ಇರಲಿ ಇಲ್ದನ ಹೋಗಲಿ ಅವಳು ಯಾವತ್ತೂ ಕೂಡ ಚೇಂಜ್ ಆಗಿಲ್ಲ. ತುಂಬ ಒಬ್ಬರು ಏನು ಅಂತಂದರೆ ಇರಾಗ ಒಂಥರ ಇಲ್ದಾಗ ಒಂಥರ ಇರ್ತಾರೆ. ಅವಳು ನಮ್ಮ ಹತ್ರ ಇರಬೇಕಾದ್ರೆ ಇಲ್ದೇ ಇರಬೇಕಾದ್ರೆ ಕಷ್ಟದಲ್ಲಿ ಸುಖದಲ್ಲಿ ಪ್ರತಿಯೊಂದು ಟೈಮಲ್ಲೂ ಕೂಡ ಅವಳು ಒಂದೇ ಥರ ಇದ್ದಾಳೆ. ಅವಳು ಯಾವತ್ತೂ ಚೇಂಜೇ ಆಗಲ್ಲ ಅಂತ ಅಂದ್ಕೊಳ್ತಾಳೆ. ನಾನು ಯಾವಾಗ ಹೇಳ್ತೀನಿ ಒಂದು ಸ್ವಲ್ಪನಾದರೂ ಚೇಂಜ್ ಆಗ್ತಾ ಇರಬೇಕು ಅಂತ. ಇಲ್ಲ, ಅವಳು ಯಾವಾಗಲೂ ಚೇಂಜ್ ಆಗೋದಿಲ್ಲ. ಯಾಕೆಂದ್ರೆ ಅವಳು ಇರೋ ರೀತಿಯೇ ಅದು. ಅವಳು ಅಂತಾಳೆ, ನಂತರ ನಾನು ಯಾವತ್ತೂ ಬಿಟ್ಕೊಡ್ಬಾರ್ದು ಮಮ್ಮಿ, ನಾನು ಯಾವತ್ತಿರೂ ನಿಮ್ಮ ಅಪ್ಪ ಅಮ್ಮನಿಗೆ ಮಗಳೇನೆ, ನಾನು ಇವತ್ತು ದೊಡ್ಡವಳಾಗಿದ್ದೀನಿ, ನಾನು ಏನೋ ಸಂಪಾದನೆ ಮಾಡ್ತೀನಿ ಅಂದ್ಬಿಟ್ಟು ನನಗಿನ್ನು 2 ಕೋಡ್ ಬರುತ್ತಾ. ಮತ್ತು ಅವಳು ಸುನೀಲ್ಗಾದರೂ ಅಷ್ಟೇ ನಮಗಾದರೂ ಅಷ್ಟೇ ಅಷ್ಟು ಪ್ರೀತಿ ಅಷ್ಟು ಗೌರವನ ಕೊಡ್ತಾಳೆ. ಫ್ಯಾಮಿಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ. ಅವಳಿಗೆ ಹೊರಗಡೆ ಫ್ರೆಂಡ್ಸ್ ಅಂದರೆ ಯಾರು ಅಂದರೆ ಕ್ಲೋಸ್ ಫ್ರೆಂಡ್ಸ್ ಆಗ್ಬೋದು, ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗದೆ ಅನ್ನೋದಾಗ್ಬೋದು, ಏನಿಲ್ಲ. ಅವಳು ಯಾವತ್ತಿರು ಒಂದು ನಾವು ಕರ್ಕೊಂಡು ಹೋಗಬೇಕು, ಇಲ್ಲ ಒಂದು ಅವಳು ಗಂಡ ಕರ್ಕೊಂಡು ಹೋಗಬೇಕು. ಅಷ್ಟು ಬಿಟ್ಟರೆ ಅವಳಿಗೂ ಹೊರಗಡೆ ಸುತ್ತಾಡೋದು ತಿರುಗಾಡೋದು ಫ್ರೆಂಡ್ ಜೊತೆ ಹೋಗಿ ಬರ್ಡೇ ಮಾಡಿಕೊಂಡೆ ಅನ್ನೋದು ಯಾವುದೂ ಇಲ್ಲ. ಈಗ ಅವಳು ಕ್ಲೋಸ್ ಫ್ರೆಂಡ್ಸ್ ಅಂತ ಯಾರನ್ನ ಅವಳು ಹತ್ತಿರದಲ್ಲಿ ಕೂಡ ಇಟ್ಕೊಳ್ಳಿ, ಎಲ್ರಿಗೂ ಹಾಯ್ ಬಾಯ್ ಅಷ್ಟೇ. ಫ್ರೆಂಡ್ಸ್ ಅಂತ ಇದ್ದಾರೆ, ಎಲ್ರಿಗೂ ಹಾಯ್ ಬಾಯ್. ಅಷ್ಟು ಬಿಟ್ಟರೆ ಕ್ಲೋಸ್ ಆಗಿದ್ಕೊಂಡು ಬೆಳಗ್ಗೆ ಸಂಜೆ ಗಂಟೆ ಮಾತಾಡಿಕೊಂಡು ಒಂದು ಕಷ್ಟ ಸುಖ ಹೇಳ್ಕೊಂಡು ಈ ಥರ ಇಲ್ಲವೇ ಇಲ್ಲ. ಅವಳು ಏನೇ ಕಷ್ಟ ಸುಖ ಹೇಳ್ಕೊಂಡ್ರು ಕೂಡ ಅದು ನನ್ನ ಜೊತೆ ಹಂಚ್ಕೊಳ್ಳೋದು, ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋದು. ಹಾಗಾಗಿ ನನ್ನ ಮಗಳು ಅಂತಂದರೆ ನನಗೆ ಪಂಚಪ್ರಾಣ. ನಿಜವಾಗ್ಲೂ ನಾನು ಯಾವುದೋ ಜನ್ಮದ ಪುಣ್ಯ, ಈ ಜನ್ಮದಲ್ಲಿ ನನಗೆ ತಾಯಿಯಾಗಿ ನನ್ನ ಮಗಳು ನನಗೆ ಸಿಕ್ಕಾಳೆ ಅನ್ನೋದೇ ನನ್ನ ಖುಷಿ. ಬನ್ನಿ ಇವತ್ತಿನ ವ್ಲಾಗ್. ಮತ್ತು ಇವತ್ತು ಅವಳು ಬರ್ಡೇ ಇರೋದ್ರಿಂದ ದೇವಸ್ಥಾನ ಕರ್ಕೊಂಡು ಹೋಗ್ತಿದ್ದೀವಿ. ಸುನಿಲ್ ಕೂಡ ಸ್ವಲ್ಪ ಅಲ್ಲಿ ಬ್ಯುಸಿ ಇದ್ದಾರೆ. ಅವರನ್ನೇ ಕೇಕೆಲ್ಲ ಕಳಿಸ್ಕೊಡೋದು. ಅಂದರೆ ಶೈಲ ಜೊತೆ ಡಿಸ್ಕಸ್ ಮಾಡಿಲ್ಲ, ಇನ್ನು ಕೇಕೆಲ್ಲ ಕಳಿಸ್ಕೊಡ್ತೀನಿ ಅಂತ ನನ್ನ ಜೊತೆ ಹೇಳಿದರೆ ಕೇಕ್ ಕಳಿಸ್ಕೊಡ್ತೀನಿ ಅಂತ. ನೀವು ಫ್ರೀ ಆದಾಗಲೇ ಕೇಕ್ ಕಳಿಸಿ ಕಟ್ ಮಾಡೋಣ ಅಂತ ಕೂಡ ಹೇಳಿದ್ದೀನಿ ಸುನಿಲ್ ಜೊತೆ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿದೆ ಅಂತ ನೋಡಿ ಅವ್ರ ಮನೆ ದೇವಸ್ಥಾನಕ್ಕೆ ಕೂಡ ಕರ್ಕೊಂಡು ಹೋಗಿ ಬರೋಣ. ಬಂದ್ವಿ ದೇವಸ್ಥಾನದ ಹತ್ರ. ಕಾಯಿ ಮತ್ತು ಕರ್ಪೂರ ತಗೋಬೇಕು ಬಿಟ್ಟ. ಕರ್ಪೂರ ಇಲ್ಲಿರ್ಬೋದು, ಬಾ ನೋಡ್ತೀನಿ. ಇಲ್ಲೇ ಇದೆ ಕರ್ಪೂರ ಕೊಡಿ. ಮತ್ತು ಹೂವು ಮುಡ್ಕೋತೀವ, ಹೂವು ತಗೊಂಡ್ಬೇಕು. ಎಣ್ಣೆ ತಗೊಳ್ಳ. ಎಷ್ಟು ತಗೊಳ್ಳಿ? ನಾವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಶೈಲಿಗೆ ಮನೆ ದೇವರಲ್ವಾ, ಮತ್ತಿಗೆ ಇಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಮತ್ತು ನನ್ನ ಮನೆಯಿಂದ ಕಾಯಿನ ಎಣ್ಣೆ ತೊಗೊಂಡು ಬಂದಿದ್ದೆ. ಹಂಗಾಗ್ಬಿಟ್ಟು ನಾನು ಅದನ್ನು ಕಾಯಿನ ಎಣ್ಣೆ ತೆಗೆದು ಇಲ್ಲಿ ದೇವಸ್ಥಾನದ ಮುಂದೆ ಹೊಡೆದ್ಬಿಟ್ರೆ ಏನಿದ್ರು ಕೂಡ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಒಂದು ಭರವಸೆ. ಮನೆ ದೇವಸ್ಥಾನಕ್ಕೆ ಯಾವಾಗ ಹೋದರೂ ಕೂಡ ನೀವು ಒಂದು ಮನೆಯಿಂದ ಕಾಯಿನ ಎಣ್ಣೆ ತೊಗೊಂಡು ಹೋಗ್ಬಿಟ್ಟು ದೇವಸ್ಥಾನದ ಮುಂದೆ ಹೊಡೆದ್ಬಿಡಿ, ಅದು ಎಲ್ಲರಿಗೂ ಕೂಡ ಒಳ್ಳೆಯದು ಅಂತ ಹೇಳ್ತೀನಿ. ಈ ಕಡೆ ಬಾಕುಷ್. ಇಲ್ಲಿ ಹಚ್ಚಂಗಿಲ್ವ ನಮ್ಮ ಮಮ್ಮಿ? ಮಾಡ್ಕೊಂಡು ಹೌದಾ? ಫುಲ್ ರಶ್ಶು.
ಸಾಕು ಬಾ. ಜ್ಯೂಸ್ ಹಾಕಕ್ಕೆ ಕುಡಿ ಇಲ್ಲಿ ಹಾಕೋಣ. ಬುಜ್ಜಿ ಇವತ್ತು ನಾನು ಹೊರಗಡೆ ಊಟ ಮಾಡಲೇಬೇಕು ಅಂತ ಶೈಲು ಕೂಡ ವೆಜ್ ಇವತ್ತು. ಹಾಗಾಗಿ ಅವ್ನಿಗೆ ಇಷ್ಟಪಡೋದು ಅವನು ಕೂಡ ತಗೊಳ್ಳಿ ಅಂತ ಅನಿಸಿ ಎಲ್ಲರೂ ಕೂಡ ನೋಡಿ. ಒಂದು ಬಿರಿಯಾನಿ ಮತ್ತು ಇದು ಲಾಲಿಪಾಪು ಮತ್ತು ಶೈಲಿಗೆ ರೋಟಿ ಎಲ್ಲ ತಗೊಂಡ್ವಿ. ಬುಜ್ಜಿ ಏನು ಹೇಳ್ತಾನೆ ಅದೇ ಕೊಡಿಸ್ಬೇಕು, ಏನೂ ಮಾಡೋಕ್ಕಾಗಲ್ಲ. ಮತ್ತು ಸ್ವಲ್ಪ ಕಾಸ್ಟ್ಲಿ ಇತ್ತು, ಓಕೆ ಪರವಾಗಿಲ್ಲ ಅಲ್ವಾ. ಇವಾಗ ಊಟ ಎಲ್ಲ ಆಯಿತು, ಮನೆಗೆ ಹೊರಡೋಣ ಬನ್ನಿ. ಸಂಜೆ ಹೇಗಿರುತ್ತೆ ಅಂತ ನೋಡಿ ಗೊತ್ತಾಗುತ್ತೆ. ಖುಷಿ ಏನು ಮಾಡ್ತಿದ್ಯಾ? ಶೈಲು ಬರ್ಡೇಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು. ಕೇಕ್ ಇನ್ನೂ ಮನೆಗೆ ಬಂದಿಲ್ಲ, ಕೇಕ್ ಕಟ್ ಮಾಡಿಲ್ಲ. ಯಾಕೆಂದರೆ ಟೈಮ್ 7 ಗಂಟೆ ಆಯಿತು. ಇವತ್ತು ಸುನಿಲ್ಗೆ ಒಂದು ಅವಾರ್ಡ್ ಸಿಕ್ತು. ಅವರು ಎಕ್ಸಾಮ್ ಚೆನ್ನಾಗಿ ಬರೆದಿರೋದ್ರಿಂದ ಅದೆಲ್ಲ ಸ್ವಲ್ಪ ದೊಡ್ಡ ಕತೆ, ಅದೆಲ್ಲ ಹೇಳೋಂಗಿಲ್ಲ ಅನ್ಕೊಳ್ತೀನಿ ಅಲ್ಲ ಬಿಟ್ಟ, ಹೇಳೋಗಿಲ್ವನೋ. ಅವ್ರಿಗೆ ಒಂದು ಒಳ್ಳೆ ಅವಾರ್ಡ್ ಸಿಕ್ಕಿದೆ, ಅದು ಸಿಕ್ಕಾಬಿಟ್ಟೆ ಖುಷಿ ಇದೆ. ಅದು ಇವತ್ತು ಶೈಲು ಬರ್ಡೇ ದಿನನೇ ಅವಳಿಗೆ ಅವಾರ್ಡ್ ಸಿಕ್ಕಿರೋವಂಥದ್ದು. ತುಂಬ ಅದು ಅವರ ಯೂನಿಟ್ಗೆ ಒಂದು ಹೆಮ್ಮೆ ತಂದು ಕೊಡೋಂಥ ವಿಷಯ. ಅದು ತಲಾಂತರ ಅದು 60-70 ವರ್ಷದ ಹಿಂದೆ ಯಾರೋ ಒಬ್ಬರು ಆ ಥರ ಒಂದು ಹೆಸರು ತಂದಿದ್ದಾರಂತೆ. ಅದೇ ರೀತಿ ಸುನಿಲ್ ಕೂಡ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ ಇವತ್ತು ಯೂನಿಟಲ್ಲಿ. ಹಾಗೆ ಅವಾರ್ಡ್ ಕೂಡ ಕೊಟ್ಟರು ಇವತ್ತು. ಶೈಲು ಬೇಕಾದರೆ ತೋರಿಸ್ಬೋದಾ? ಯೂಟ್ಯೂಬಲ್ಲಿ ಹಾಕ್ತೀಯ ಅದನ್ನ? ಇಲ್ಲ ಹಾಕಲ್ಲ, ಬೇಕು ಅಂದರೆ ತೋರಿಸ್ತಿ ಹೇಳ್ತಾಳೆ ಅಷ್ಟೇ. ಅದೆಲ್ಲ ಹಾಕಿಲ್ಲ ಸುನಿಲ್, ಅದು ಪೋಸ್ಟ್ ಇದು ಮಾಡ್ತಾರೆ, ಕಳಿಸ್ತೀನಿ ಫೋಟೋನ ತೆಗೆದು. ಇವತ್ತು ಸನ್ಮಾನ ಎಲ್ಲ ಇತ್ತು ಸನಿಗೆ. ಹಾಗಾಗಿ ಅಲ್ಲಿ ಕೂಡ ಫುಲ್ ಅವ್ರು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲಿ ಕೂಡ ಫ್ಯಾಮಿಲಿ ಕ್ವಾರ್ಟರ್ಸ್ ಎಲ್ಲ ಅಲ್ಲಿ ಮಕ್ಕಳ ಜೊತೆಲ್ಲ ಫುಲ್ಲು ಚಿಕ್ಕ ಮಕ್ಕಳ ಜೊತೆಲ್ಲ ಡ್ಯಾನ್ಸ್ ಗೀಸ್ ಮಾಡಿಕೊಂಡು ಫೋಟೋ ಗಿಟ್ಟೆಲ್ಲ ವೀಡಿಯೋ ಎಲ್ಲ ಕಳಿಸಿದ್ರು. ಅದೇ ನೋಡಿ ನಮ್ಗೆ ಖುಷಿ ಐತಿ. ಯಾಕೆಂದರೆ ಅವರು ಮನೇಲಿಲ್ಲ, ಅಲ್ಲಿದ್ದಾರೆ, ಅಷ್ಟು ಖುಷಿಯಾಗಿದ್ದಾರಲ್ಲ ಅನ್ನೋದೇ ನಮ್ಗಳು ಖುಷಿ. ಶೈಲಿಗೆ ಕೇಕ್ ಬರುತ್ತೆ ಇವತ್ತು 10 ಗಂಟೆ ಅಲ್ಲ 11 ಗಂಟೆ ಆದರೂ ಕೇಕ್ ಕಟ್ ಮಾಡ್ತೀವಿ, ವೆಯ್ಟ್ ಮಾಡ್ತೀವಿ. ಅಂದರೆ ಇವತ್ತು ಏನು ಹೊರಗಡೆ ಊಟ ಮಾಡ್ಕೊಂಬಂದಿದ್ದೆ ಅಷ್ಟೇ ಅಲ್ವಾ. ಈಗ ನನ್ನ ಮಗಳಿಗೆ ಏನಿಲ್ಲ, ಟೊಮೊಟೊ ಗೊಜ್ಜು ಮಾಡಿ ಬಜ್ಜಿ ಮಾಡ್ಕೊಡ್ಬೇಕಂದ್ರೆ ರೈಸ್ ಮಾಡಿ, ಹಂಗಾಗಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದು ನಮಗೆ ನಿಜವಾಗ್ಲೂ ಇವತ್ತು ಸಿಕ್ಕಾಬಟ್ಟೆ ಖುಷಿ. ಒಂದು ಶೈಲು ಬರ್ಡೇ, ಅದ್ರ ಜೊತೆ ಸುನಿಲ್ಗೆ ಕೂಡ ಅವಾರ್ಡ್ ಸಿಕ್ಕಿ ಸನ್ಮಾನ ಕೂಡ ಆಗಿದೆಯಲ್ಲ, ಹಂಗಾಗಿ ಅವರು ಪ್ರಮೋಷನ್ ಎಲ್ಲ ಆಗಿದ್ದಿಲ್ಲ ಅಂತ ವೆಯ್ಟಿಂಗಲ್ಲಿದ್ದರು. ಆಲ್ರೆಡಿ ಗೊತ್ತಿತ್ತು ಬರುತ್ತೆ ಅಂತ, ಕಷ್ಟಪಟ್ಟಿದ್ರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಅದು ಒಂದು ಈಗ ಏನೋ ಒಂದು ಖುಷಿ. ಎಸ್, ಸಾಕೋ ಮೆಣಸಿಕಾಯಿ? ಸಾಕ ಇನ್ನೊಂದು ಸ್ವಲ್ಪ ತಗೊಳ್ಳ ಅಂತ ಬಜ್ಜಿ. ಅದೇ ವಾಶ್ ಮಾಡ್ಕೊಬೇಡ ಇವಾಗ, ಒಂದು ಬಟ್ಲಿಗೆ ವಾಶ್ ಮಾಡ್ಕೊ. ನೋಡಿ ಬುಜ್ಜಿ ಬೇಬಿ ಅವ್ನು ಟಿ ವಿಲಿ ಫುಲ್ ಅವ್ರ ಹ್ಯಾಪಿ ಬರ್ಡೇ ಶೈಲು ಅನ್ನೋದನ್ನೇ ಅವ್ನಿಗೆ ಹಾಕರ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಹಾಕೊಂಡಿದ್ದಾನೆ. ಬೇಡ, ಮ್ಯೂಸಿಕ್ ಎಲ್ಲ ಕೇಳೋಂಗಿಲ್ಲ ಹ್ಯಾಪಿ ಬರ್ಡೇ ಶೈಲು ಅನ್ನೋದು. ಮ್ಯೂಸಿಕ್ ಬಂದರೆ ಕಾಪಿರೈಟ್ ಬಂದುಬಿಡುತ್ತೆ. ನೋಡಿ ಎಲ್ಲ ಹಾಕೊಂಡು ಫುಲ್ಲು ಡ್ಯಾನ್ಸ್ ಮಾಡ್ತಾ. ಡ್ಯಾನ್ಸಲ್ಲಿ ಸುನೀಲ್ ಅಂದರೆ ಸುನೀಲ್ಗಿಂತ ಹೆಚ್ಚು ಇವನಂತೂ ಫುಲ್ಲು ಡ್ಯಾನ್ಸ್ ಅಂದರೆ ಅಪ್ಪ ಮಗ ಇಬ್ಬರು ಎಕ್ಸ್ಪರ್ಟು. ಎನಿ ಟೈಮ್ ಮನೇಲಿ ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇವಾಗ ಇವನು ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಸ್ವಲ್ಪ ಹಾಕು, ಸ್ವಲ್ಪ ಜಾಸ್ತಿಗೆ ಸ್ವಲ್ಪ ಜೀರಿಗೆ. ಮಾತಾಡೋಕ್ಕೆ ಸಿಕ್ಕಿಲ್ಲ ಅಂದರೆ ಅವ್ರು ಎಲ್ಲಿ ಬಿಟ್ಟು ಅವ್ರು ಅಲ್ಲಿ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ, ಎಂಜಾಯ್ ಮಾಡ್ತಾಯಿದ್ದಾರೆ. ಅವ್ರು ಕುಣಿದಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮಾಡಲಿ ಬಾ ಮಾತಾಡ್ತಾ ಇರ್ತಾರೆ. ಮಾಮೂಲು ಅವರು ಸ್ವಲ್ಪ ಫ್ರೀಯಾಗಿ ಎಂಜಾಯ್ ಮಾಡಲಿ ಅಲ್ವಾ. ಅವಾಗ ಮಾಡಿದ್ರು ಬುಜ್ಜಿ ಎಲ್ಲಿ ಪಪ್ಪ ನಿನ್ ಕಾಲೇ ಮಾಡ್ತಾ ಇಲ್ಲ, ವಿಡಿಯೋ ಕಾಲ್ ನೀರು ಅಂದ್ಕೊಂಡು ಕಟ್ಟೆ ಮಾಡ್ಬಿಟ್ಟ. ಹೋಗ್ಲಿ ಅವ್ರು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಊಟದ್ದೆಲ್ಲ ವ್ಯವಸ್ಥೆ ಇರುತ್ತೆ. ಇವಾಗ್ಲೂ ಅವ್ರಿಗೆ ಆ್ಯಕ್ಚುಲಿ ಇದಿದೆ, ಕೆಲಸದಲ್ಲೇ ಇದೆ ಪಾರ್ಟಿ. ಇವಾಗ ಶುರು ಹೌದಾ, ನೈಟ್ ಪಾರ್ಟಿ. ಓಹೋ, ಉಪ್ಪಾಗಿಲ್ಲಲ್ವ? ಇಲ್ಲ, ಹಾಕ್ಬಿಡು. ಆ ಕಡೆ ಇಡು ಮಮ್ಮಿ. ಸ್ವಲ್ಪ ಹಚ್ಕಡದ್ ಬೇರ್ತೀಯಾ? ಬೇಕಾ? ಸ್ವಲ್ಪ ಜಾಸ್ತಿ ಬೇಡ. ಮೆಣಸಿನ್ಕಾಯಿ ಬಜ್ಜಿ ಜೊತೆ ಟೊಮೆಟೊ ಗೊಜ್ಜು ಹೆಂಗಿರುತ್ತೆ ಗೊತ್ತಾ? ಸಖತ್ತಾಗಿರುತ್ತೆ ಕಾಂಬಿನೇಷನ್, ಸಖತ್ತಾಗಿರುತ್ತೆ. ಯಾಕೆ ಖಾರ ಬೇಡ ಅಂದ್ಬಿಟ್ಟು ಟೊಮೆಟೊ ಗೊಜ್ಜು? ಅನ್ಸುತ್ತೆ ಸ್ವಲ್ಪ ನೀರು. ಹೌದಾ, ಬೇಡ ಜಾಸ್ತಿ ಬೇಡ, ಸ್ವಲ್ಪ ನೀರು ಹಾಕಿ. ಇನ್ನೊಂದು ಸ್ವಲ್ಪ ಇತ್ತೀಚೆಗೆ ಏನೋ ಒಂಥರ ಖಾರ ಕಡಿಮೆನೇ ಇರ್ಬೇಕು ಬಿಡ. ಆಮೇಲೆ ಅದರಲ್ಲೂ ಬೇಸಿಗೆ ಇವಾಗ ಬೇರೆ ಮೊಸರಿಲ್ಲ. ಇದು ಇನ್ನೂ ಸ್ವಲ್ಪ ಬೇಕಾ? ಬೇಕಾ ಅಂದೆ. ಮೊಸರಿದೆ ಎಲ್ಲ ಖಾರ ಸಾಕ ಅಂದೆ. ಸಾಕು ಪುಟ, ಮೆಣಸಿನ್ಕಾಯಿ ಖಾರ ಇರುತ್ತೆ. ಸಾಕ್ತಾನೆ ಕಡಲೆ ಹಿಟ್ಟು ಎಷ್ಟು ಸಾಕಲ್ಲ ಅಮ್ಮ, ಕಟ್ ಮಾಡಿ.
ಪಾರ್ಸಲ್ ಬಂತ ನೋಡೋಣ. ಸುನಿಲ್ ಬರ್ತಾ ಇದೆ ಅಂದಿದ್ದಾರೆ ಹೊರಗಡೆ. ಬಂತಾ? ಬಂದಿಲ್ಲ ಪುಟ. ಮತ್ತೆ ಯಾರೋ ಪಾರ್ಸಲ್ ಇಲ್ಲ ಬರುತ್ತೆ. ಸುನಿಲಿಗೆ ಕಾಲ್ ಮಾಡಿದ್ರು ಅಂದರೆ ಬರುತ್ತೆ. ಕಟ್ ಮಾಡ್ಬಿಟ್ಟು ಲೋ ನೋಡಿ ಎದ್ರಕೊಂಡ್ಬಿಟ್ರು ಬಿಡೋ ಯೂಟ್ಯೂಬಲ್ಲಿ. ನಾಲ್ಗೆ ನಂಗ್ಬಿಡ್ತೀಯಾ? ನಮ್ಮ ಬುಜ್ಜಿ ಹಂಗೆ ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡೋದು. ಅವನು ಎಲ್ಲರಿಗಿಂತ ಹೆಚ್ಚಾಗಿ ಅವನೇ ಹೌದು ಇದು ಮಾಡಲಿಕ್ಕೆ ಕೇಕ್ ಕಟ್ ಮಾಡೋಕ್ಕೆ ತುಂಬಾ ಖುಷಿಯಿಂದ ಕುಣಿದಾಡ್ತಾ ಇದ್ದಾನೆ. ರೈಸ್ ಆಯಿತು, ಸಾಂಬಾರು ಆಯಿತು, ಈ ಕಡೆ ಬಜ್ಜಿ ಆಯಿತು. ಸಖತ್ತಾಗಿದೆಯಾ? ಟೇಸ್ಟ್ ಆಗಿದೆ. ಮೊಸರು ಇದೆ ಗೊತ್ತು ನಮಗೂ. ಮೊಸರು ಫ್ರೂಟ್ಸ್ ಇಲ್ದೇ ಈ ಬೇಸಿಗೆ ಬಿಸಿಲಲ್ಲಂತೂ ಆಗೋದೇ ಇಲ್ಲ. ಎಲ್ಲ ಥರದ ಫ್ರೂಟ್ಸ್ ಕೂಡ ಇದೆ ಇಲ್ಲಿ. ಸೀಬೆಹಣ್ಣು, ಆ್ಯಪಲ್, ಕಿತ್ತಳೆಹಣ್ಣು, ಮತ್ತು ಇದು ದಾಳಿಂಬೆ, ಬಾಳೆಹಣ್ಣು. ಇದಂತೂ ಶೈಲಕ್ಕೆ ತಿನ್ಸಲ್ಲ. ತಿಂತೀವ? ಇನ್ನು ಅನಾನಸ್, ಪೈನಾಪಲ್, ನನ್ನ ತಮ್ಮ ತಂದಿದ್ದಾನೆ ಫ್ರೆಂಡ್ಸ್. ಫುಲ್ಲು ಫ್ರೂಟ್ಸ್ ಎಲ್ಲ. ಏನೇನು ತರಬೇಕು ಏನೇನು ತರಬಾರ್ದು ಅಂತ ಗೊತ್ತಾಗದೆ ಎಲ್ಲನೂ ತಂದಿದ್ದಾನೆ. ಹೌದು, ನಮ್ಮ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತಾ ತಿನ್ನಲಿ ಅಂತ ಅಷ್ಟೇ. ಎಸ್ ಎಸ್. ಆಂಟಿ ನಾನು ಆಂಟಿ ಆಂಟಿ ಅಂತ ಹಿಂದೆ ಹೋಗು ಹಿಂದೆ ಹೋಗು ಹಿಂದೆ ಹೋಗು. ಆಂಟಿ ಅಂತ ಕೂಗ್ತಾರೆ ಅವರು. ಇದು ಶೈಲುಗೆ ಬರ್ಡೇ ಡ್ರೆಸ್ಸು. ಮಮ್ಮಿ ಕೊಡಿಸಿರೋದು. ಇನ್ನೂ ಒಂದಿದೆ, ಇನ್ನೂ ಇದೆ. ಓ ವೆರಿ ಗುಡ್. ಫ್ರೀ ಆಗಿರಲಿ ಅಂತ. ಸರಿ ಇಲ್ಲಿ ರೈಟ್ 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 ನೋಡಿ ಮೇಲೆ ಕೇಕ್ ಬಂತು. ಎಸ್ ಬೇಡ ಅವರೇ ತರ್ತಾರೆ ಬಾ. ಹೋಗಿ ಲೈಟ್ ಚೆನ್ನಾಗಿ ಕಾಣ್ತಿದೆ. ಕೆಟ್ಟ ಹಾಂ ಬೇಡ, ಅದ್ರಲ್ಲಿ ವಿಡಿಯೋ ಮಾಡೋಣ. ಹಾಂ ಸುನಿ ತೋರಿಸೋದು ಇದ್ರಲ್ಲಿ ತೋರಿಸೋಣ. ಹ್ಞೂ ಹ್ಞೂ. ಈಗ ನನ್ನ ಫೋನಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಶೈಲು ಫೋನಲ್ಲಿ ಶೈಲಿಗೆ ಮಾಡ್ಕೊಡ್ತೀನಿ. ಯಾಕೆಂದರೆ ಸುನಿಲ್ ವೀಡಿಯೋ ಕಾಲ್ ಒಂದಕ್ಕೆ ಮಾಡ್ತಾರಲ್ವ. ನಿಮ್ಮ ಅಪ್ಪಂದು ಇದೆಯಲ್ಲ ಫೋನು. ಬಿಡ ಬಿಡು ಏನಾದ್ರಲ್ಲೇ ಮಾಡೋಣ. ಸುನಿಲ್ ಎಲ್ಲ ಕೆಲಸ ಮುಗಿಸ್ಕೊಂಡು ವೀಡಿಯೋ ಕಾಲ್ ಮಾಡೋವರೆಗೂ ನಾವು ಕೇಕ್ ಕಟ್ ಮಾಡಲಿಲ್ಲ. ಶೈಲು ಕೂಡ ಸುನಿಲೇ ತರಿಸಿದ್ದು ಕೇಕು ಲೇಟಾಗೆ ತರಿಸಿದ್ರು. ಅವರು ಕೂಡ ಸೂಪರಾಗಿರೋ ಒಂದು ಕೇಕ್ ತರಿಸಿದ್ರು, ವಿಶ್ ಕೂಡ ಮಾಡಿದ್ರು. ನಿಜವಾಗ್ಲೂ ಸಿಕ್ಕಾಬಟ್ಟೆ ಖುಷಿಯಾಯಿತು. ಯಾಕೆ ಅಂದರೆ ಸುನಿಲ್ ಇರೋದು ಅಲ್ಲಿ ಆರ್ಮಿಲಿ ಒಂದೊಂದು ಸರಿ ಸಿಗೋದೇ ಇಲ್ಲ. ಇವತ್ತು ಅವ್ರದ್ದು ಕೂಡ ಅಲ್ಲಿ ಏನೇನು ಪ್ರೋಗ್ರಾಮ್ ಇತ್ತೆಲ್ಲ ಮುಗಿಸ್ಕೊಂಡು ಇಲ್ಲೂ ಕೂಡ ಅಟೆಂಡ್ ಮಾಡಿ ಶೈಲಿಗೆ ವಿಶ್ ಮಾಡಿದ್ರಲ್ಲ, ಸಿಕ್ಕಾಬಟ್ಟೆ ಖುಷಿ ಅನ್ನಿಸ್ತು ನಿಜವಾಗ್ಲೂ. ಶೈಲು ಮಕ್ಕದಲ್ಲೂ ಕೂಡ ಸುನಿಲ್ ವೀಡಿಯೋ ಕಾಲ್ ಮಾಡಿ ಅವಾಗ ಕೇಕ್ ಕಟ್ ಮಾಡಿಸ್ಲ. ಅವ್ರಿಗೆ ಅದರಲ್ಲೇ ಇರೋ ಖುಷಿನೇ ಯಾವುದರಲ್ಲೂ ಇಲ್ಲ. ನನಗೂ ಕೂಡ ತುಂಬಾ ಖುಷಿ ಆಯಿತು. ಹತ್ತಿರದಲ್ಲೇ ಇದ್ಕೊಂಡು ಹೆಂಡ್ತಿ ಕೇಕ್ ಕಟ್ ಮಾಡಿಸ್ಬೇಕು ಎಲ್ಲ ಮಾಡಬೇಕು ಅನ್ನೋದು ಅವ್ರಿಗೂ ಕೂಡ ಒಂದು ಆಸೆ ಇರುತ್ತೆ. ಇವಳು ಅಷ್ಟೇ, ನನ್ನ ಗಂಡ ಕೇಕ್ ತರಬೇಕು, ವಿಶ್ ಮಾಡಬೇಕು, ಬಟ್ಟೆ ಕೊಡಿಸ್ಬೇಕು, ದೇವಸ್ಥಾನಕ್ಕೆ ಕರ್ಕೋಬೇಕು, ಸುತ್ತಾಡ್ಸಿ ಪ್ರತಿಯೊಂದು ಹೆಣ್ಮಕ್ಳಿಗೂ ಆ ಆಸೆ ಇದ್ದೇ ಇರುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಸುನಿಲ್ ಆರ್ಮಿ ಇಲ್ಲಿರೋದ್ರಿಂದ ಏನಿರುತ್ತೆ ಅದರಲ್ಲೇ ಖುಷಿಯಾಗಿರಬೇಕು, ಸಂತೋಷ ಪಡಬೇಕು ಅನ್ನೋದೇ ನಮ್ಗಳ ಆಸೆ. ಶೈಲಿಗೂ ಕೂಡ ಅದನ್ನೇ ರೂಢಿ ಮಾಡ್ಕೊಂಡಿದ್ದಾಳೆ. ಇದಕ್ಕಿಂತ ಇನ್ನೇನು ಬೇಕು ಸೌಭಾಗ್ಯ ಅಲ್ವಾ. ಅವರು ವೀಡಿಯೋ ಕಾಲಲ್ಲಿದ್ದಾರೆ, ಕೇಕೆಲ್ಲ ಆರ್ಡ್ರ್ ಮಾಡಿ ಮನೆ ಕಳಿಸ್ಕೊಟ್ಟಿದ್ದಾರೆ, ಕೇಕ್ ಕೂಡ ಕಟ್ ಮಾಡಿಸ್ತಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ಅಂತ ಅನ್ನಿಸ್ತು ನಿಜವಾಗ್ಲೂ. ಒಂದು ಸರಿ ಎಲ್ಲರೂ ಕೂಡ ಶೈಲಿಗೆ ವಿಶ್ ಮಾಡಿ ಆಯುಸ್ ಆರೋಗ್ಯ ಕೊಟ್ಟು ಎಲ್ಲ ದೇವ್ರು ಕಾಪಾಡಲಿ ಅಂತ ಹೇಳ್ಬಿಟ್ಟು ನೀವು ಕೂಡ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ನನಗೂ ಕೂಡ ಖುಷಿಯಾಯಿತು. ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಓಕೆ ಬಾಯ್.